ಹಾಯ್ ಗಾಯ್ಸ್, ವೆಲ್ಕಮ್ ಟು ಅಂಜಲೀಸ್ ಕಿಚನ್. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ. ಇವತ್ತು ಮಟನ್ ಬಿರಿಯಾನಿ ಹೇಗೆ ಮಾಡೋದಂತ ತೋರಿಸ್ತಿದ್ದೀನಿ. ಮೊದಲಿಗೆ 1 ಬೆಳ್ಳುಳ್ಳಿ, 4 ಬಾದಾಮಿ, 1 ಟೊಮ್ಯಾಟೊ, ಹಾಗೆ ಅರ್ಧ ಈರುಳ್ಳಿ, 1 ಇಂಚು ಶುಂಠಿ, ಹಾಗೆ ಲವಂಗ, ಚಕ್ಕೆ, ಹಾಗೆ ಏಲಕ್ಕಿನ ತೊಗೊಂಡಿದ್ದೀನಿ, ಮೆಣಸು, ಮತ್ತು 5ರಿಂದ 6 ಹಸಿಮೆಣ್ಸಿನ್ಕಾಯಿ, ಖಾರಕ್ಕೆ ತಕ್ಕಂಗೆ ನೋಡ್ಕೊಳ್ಳಿ, ಮತ್ತು 2.5 ಈರುಳ್ಳಿ, ಮತ್ತು 1 ಟೊಮ್ಯಾಟೊ, 2 ಮೆಣಸಿನ್ಕಾಯಿ, ಹಾಗೆ ಒಗ್ಗರಣೆಗೆ ಸ್ಪೈಸಸ್ನ ತೊಗೊಂಡಿದ್ದೀನಿ. ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ, ಮತ್ತು 1 ಇಡಿ ಪುದೀನ, ಹಾಗೆ 1 ಇಡಿ ಕೊತ್ತಂಬರಿ ತೊಗೊಂಡಿದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಒಗ್ಗರಣೆಗೆ ಎಣ್ಣೆ, 1 ಸ್ಪೂನ್ ಧನಿಯಾ ಪೌಡರ್, 1 ಸ್ಪೂನ್ ಬಿರಿಯಾನಿ ಪೌಡರ್, ಹಾಗೆ 1 ಸ್ಪೂನು ಖಾರದ ಪುಡಿ, ಮತ್ತು 1 ಕಾಫಿ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ಹಾಲು, 1 ನಿಂಬೆಹಣ್ಣು, 2ರಿಂದ 3 ಸ್ಪೂನ್ ತುಪ್ಪ, ಮಟನ್ನು, ಹಾಗೆ 2 ಗ್ಲಾಸ್ ಅಕ್ಕಿನ ವಾಶ್ ಮಾಡಿ ಇಟ್ಕೊಂಡು, ನಾನು ಮಟನ್ ಅರ್ಧ kg ತೊಗೋತಿದ್ದೀನಿ. ಈಗ ಒಂದು ಜಾರ್ಗೆ ನಾವೇನು ಎತ್ತಿಟ್ಕೊಂಡಿದ್ವಲ್ಲ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಶುಂಠಿ, ಹಸಿಮೆಣ್ಸಿನ್ಕಾಯಿ, ಬಾದಾಮಿ, ಈರುಳ್ಳಿ, ಹಾಗೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿ ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು. ನಂತರ ಇನ್ನೊಂದು ಜಾರಿಗೆ 1 ಬೌಲಷ್ಟು ತೆಂಗಿನಕಾಯಿ, ಹಾಗೆ ನಾವು ಎತ್ತಿಟ್ಕೊಂಡಿದ್ವಂತಲ್ಲ 1 ಟೊಮ್ಯಾಟೊ, ಅದನ್ನು ಹಾಕಿ ನೀಟಾಗಿ ಅದನ್ನು ಗ್ರೈಂಡ್ ಮಾಡಿಕೊಂಡು, ಇವಾಗ 1 ಕುಕ್ಕರ್ನ ಬಿಸಿಗಿಟ್ಟಿದ್ದೆ, ಬಿಸಿಯಾಗಿದೆ. ಈಗ 2ರಿಂದ 3 ಸ್ಪೂನ್ ಎಣ್ಣೆ ಹಾಕೋತಿದ್ದೀನಿ. ಎಣ್ಣೆ ಜಾಸ್ತಿ ಹಾಕೋಬೇಡಿ, ಯಾಕಂದರೆ ಮಟನಲ್ಲಿ ಆಲ್ರೆಡಿ ಎಣ್ಣೆ ಬಿಡುತ್ತೆ, ಅದಕ್ಕೇ. ಮತ್ತು ಸ್ಪೈಸಸ್ಸು, ಹಾಗೆ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೊಂಡಿದ್ದೀನಿ. ಇವಾಗ ನಾವು ಎತ್ತಿಟ್ಕೊಂಡಿದ್ದಂಥ ಮಟನ್ ಹಾಕಿ ಅದಕ್ಕೆ 1 ಚಿಟಿಕೆಯಷ್ಟು ಅರಿಶಿನ, ಹಾಗೆ 1 ಸ್ವಲ್ಪ ಉಪ್ಪನ್ನ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಅದು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಟೊಮೆಟೊನ ಹಾಕಿ ನೀಟಾಗಿ ಅದನ್ನು ನೋಡಿ, ನೀರು ಈ ಥರ ಸೈಡಲ್ಲಿ ಬಿಡಬೇಕು, ಅಲ್ಲಿವರೆಗೂ ಬೇಯಿಸ್ಕೊಂಡು, ಇವಾಗ ನಾವು ರುಬ್ಬಿಟ್ಕೊಂಡಿದ್ದಂಥ ಮಸಾಲೆನ ಎರಡನ್ನೂ ಅದಕ್ಕೆ ಆ್ಯಡ್ ಮಾಡ್ಕೋತಿದ್ದೀನಿ. ಮಸಾಲೆ ನೀಟಾಗಿ ಮಿಕ್ಸ್ ಆಗಿದ್ದಾದಮೇಲೆ, ಹಸಿ ಸ್ಮೆಲ್ಲೆಲ್ಲ ಹೋಗಿದ್ದಾದಮೇಲೆ, ನಾವು ಎತ್ತಿಟ್ಕೊಂಡಿದ್ದಂಥ ಧನಿಯಾ ಪುಡಿ, ಖಾರದ ಪುಡಿ, ಬಿರಿಯಾನಿ ಮಸಾಲಾನ ಅದರೊಳಗಡೆ ಆ್ಯಡ್ ಮಾಡಿ ನೀಟಾಗಿ ಅದನ್ನು ಫ್ರೈ ಮಾಡಿಕೊಂಡು, ಈಗ ಹಾಲನ್ನ ಹಾಕ್ಕೋತಾಯಿದ್ದೀನಿ. ಹಾಲನ್ನು ಹಾಕಿದ್ದಾದಮೇಲೆ ನಾವು ತೊಳೆದಿಟ್ಕೊಂಡಿದ್ದಂಥ ಅಕ್ಕಿನ ಹಾಕಿ ಅದನ್ನು ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಡ್ತೀನಿ. ನೋಡಿ ಈಗ ಹೇಗೆ ಕುದೀತಿದೆ ಅಂತ. ಇದು ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ನಾನು 2 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ, ಯಾಕಂದರೆ ಆಲ್ರೆಡಿ ಮಸಾಲೆಗೆಲ್ಲ ಹಾಕಿರ್ತೀವಲ್ಲ, ಸೊ ನೀರಿರುತ್ತೆ ಅಂತ. ಈಗ ನಿಂಬೆಹಣ್ಣು ಹಾಕಿ ಪ್ಲೇಟ್ನ ಕ್ಲೋಸ್ ಮಾಡ್ತಿದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಕುದಿ ಬರಬೇಕು. ಈ ಥರ 1 ಕುದಿ ಬಂದಾಗ ಲಿಡಲ್ನ ಕ್ಲೋಸ್ ಮಾಡಿ 2ರಿಂದ 3 ವಿಷಲ್ ಮಾಡ್ಕೊಳ್ಳಿ, ಯಾಕಂದರೆ ಮಟನ್ ಆಗಿರೋದ್ರಿಂದ ಬೇಯಲ್ಲ ಬೇಗ, ಅದಕ್ಕೋಸ್ಕರ. ನೋಡಿ ಎಷ್ಟು ಚೆನ್ನಾಗಿ ಉದುದ್ರಾಗಿದೆ ಅಂತ. ಫೈನಲಿ ಮಟನ್ ಬಿರಿಯಾನಿ ರೆಸಿಪಿ ರೆಡಿಯಾಗಿದೆ. ತುಂಬ ಜನ ನಾನ್ ವೆಜ್ ರೆಸಿಪಿನ ಹಾಕಿ ಅಂತ ಕೇಳ್ತೀರಿ, ಅವ್ರಿಗೋಸ್ಕರನೇ ಇದು. ಥ್ಯಾಂಕ್ ಯು. ಇದೇ ಥರ ಇನ್ಮೇಲೆ ತುಂಬ ವೀಡಿಯೋಸ್ ಹಾಕ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್